ಹಾಯ್ ಸ್ನೇಹಿತರೆ, ತಮ್ಮೆಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ವಿಡಿಯೋ ಪ್ರಾರಂಭ ಮಾಡುತ್ತಿದ್ದೇವೆ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಕಲ್ಯಾಣ ಕರ್ನಾಟಕ ಅಂದರೆ ನಿಮಗೆಲ್ಲರೂ ಗೊತ್ತಿರ್ಬೋದು. ಕಲ್ಯಾಣ ಕರ್ನಾಟಕ ಅಂದರೆ ರಸ್ತೆ ಸಾರಿಗೆ ಅಂದರೆ KSRTCಯಲ್ಲಿ ಒಂದಿಷ್ಟು ಹುದ್ದೆಗಳನ್ನಪ್ಪ ಅಂತಂದ್ರೆ ಖಾಲಿ ಬಿಟ್ಟಿದ್ದಾರೆ. ಇದು ದಿನಾಂಕ ಬಂದಿರೋದು 27/12/2023ರಂದು ಈ ಒಂದು ಅಧಿಕೃತ ನೋಟಿಫಿಕೇಶನನ್ನು ಆ ಒಂದು ಕಲ್ಯಾಣ ಕರ್ನಾಟಕ ಸಾರಿಗೆಯವರು ರಿಲೀಸ್ ಮಾಡಿದ್ದಾರೆ. ಸ್ನೇಹಿತರೆ, ಈ ಇಲಾಖೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ, ಬೇಕಾಗುವಂತಹ ದಾಖಲಾತಿಗಳು ಏನು, ನೀವು ಅರ್ಜಿ ಸಲ್ಲಿಸಬೇಕಂತಾರೆ ಏನು ಅರ್ಹತೆಗಳು ಇರಬೇಕು, ಯಾವ ರೀತಿ ಅರ್ಜಿ ಸಲ್ಲಿಸಬೇಕು, ಎಷ್ಟು ವಯೋಮಿತಿ ಇರಬೇಕು, ಸ್ಟೈಪೆಂಡ್ ಏನಿರುತ್ತೆ, ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಬನ್ನಿ ಸ್ನೇಹಿತರೆ, ವಿಡಿಯೋ ಮಾತ್ರ ಸ್ವಲ್ಪನೂ ಸ್ಕಿಪ್ ಮಾಡದ ಹಾಗೆ ಎಂಡ್ವರೆಗೂ ನೋಡಿ. ಸ್ನೇಹಿತರೆ, ಈ ಒಂದು ಇಲಾಖೆಯಲ್ಲಿ ಖಾಲಿ ಇರುವಂತಹ ಆಟೋ ಮೆಕ್ಯಾನಿಕ್, ಆಟೋ ವಿದ್ಯುತ್, ಆಟೋ ವೆಲ್ಡರ್ ಮತ್ತು ಆಟೋ ಬಾಡಿ ಫಿಟ್ಟರ್, ಆಟೋ ಪೇಂಟರ್, ಆಟೋ ಮೆಕ್ಯಾನಿಸ್ಟ್, ಒಟ್ಟು ವೃತ್ತಿ ಹೆಸರು 6 ವೃತ್ತಿ ಏನಪ್ಪ ಅಂತಾರೆ ಖಾಲಿ ಬಿಟ್ಟಿದ್ದಾರೆ. ಟೋಟಲ್ ಏನಪ್ಪ ಅಂದ್ರೆ ಸ್ನೇಹಿತರೆ 133 ಹುದ್ದೆಗಳು ಖಾಲಿ ಇರುತ್ತವೆ. ಸ್ನೇಹಿತರೆ, ಈ ಒಂದು ಹುದ್ದೆಗಳಿಗೆ ಆಯ್ಕೆಯಾದಂತಹ ಅಭ್ಯರ್ಥಿಗಳಿಗೆ ರಾಯಚೂರು, ಲಿಂಗಸೂರು, ಸಿಂಧನೂರು, ಮಾನ್ವಿ, ದೇವದುರ್ಗ, ಮಸ್ಕಿ ಇಷ್ಟು ಒಂದು ಏನಪ್ಪ ಅಂತಾರೆ ಜಿಲ್ಲೆಯಲ್ಲಿ ಹುದ್ದೆಗಳು ಖಾಲಿ ಇರುತ್ತವೆ. ಆಯ್ಕೆಯಾದಂತಹ ಅಭ್ಯರ್ಥಿಗಳಿಗೆ ಈ ಪ್ಲೇಸಲ್ಲಿ ನಿಮಗೆ ಉದ್ಯೋಗ ಇರುತ್ತೆ. ಸ್ನೇಹಿತರೆ, ಇದು 1 ವರ್ಷ ಅವಧಿ ಮಾತ್ರ ಇರುತ್ತೆ. ಅಂದರೆ ನಿಮಗೆ ಯಾವುದೇ ರೀತಿ ಇದು ಪರ್ಮನೆಂಟ್ ಆಗಿರೋದಿಲ್ಲ. 1 ವರ್ಷ ಕಾಲಾವಧಿ ಇರುತ್ತೆ. 1 ವರ್ಷ ಟ್ರೈನಿಂಗ್ ಇರುತ್ತೆ. ಟ್ರೈನಿಂಗ್ ಮುಗಿದ ಮೇಲೆ ನೀವು ಆ ಒಂದು ಎಕ್ಸಾಮ್ ಇರುತ್ತೆ. ಆ ಎಕ್ಸಾಮಲ್ಲಿ ಪಾಸ್ ಆಗಿ ಸರ್ಟಿಫಿಕೇಟನ್ನು ತೆಗೆದುಕೊಂಡು ಮತ್ತೆ ಕಲ್ಯಾಣ ಕರ್ನಾಟಕ ಒಂದು ಬಸ್ಸಲ್ಲಿ ಅಪ್ಲಿಕೇಶನ್ ಹಾಕ್ಬೋದು, ಅಥವಾ ಬೇರೆ ಇಲಾಖೆಯಲ್ಲೂ ಕೂಡ ಅಪ್ಲಿಕೇಶನ್ ಹಾಕಿ ನೀವು ಪರ್ಮನೆಂಟ್ ಜಾಬ್ನ ಮಾಡ್ಕೋಬೇಕಾಗುತ್ತೆ. ನೀವೇನಪ್ಪ ಅಂತಂದ್ರೆ ITI ಪಾಸ್ ಆಗಿದ್ದರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು ಅಂತ. ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಕೇಳಿಲ್ಲ. ಇದಕ್ಕೆ ಫ್ರೆಷರ್ಗೆ ಒಂದು ಅವಕಾಶ ಇದೆ. ನೀವು ಡೈರೆಕ್ಟಾಗಿ ITI ಮುಗಿಸ್ಕೊಂಡು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸ್ಬೋದು. ಸ್ನೇಹಿತರಲ್ಲಿ ನೋಡ್ಬೋದು, ಈ ಹುದ್ದೆಗಳಿಗೆ ಸೂಚನೆ ಅಂತ ಕೊಟ್ಟಿದ್ದಾರೆ. ವೃತ್ತಿಗಳಿಗೆ 1 ರಿಂದ 6 ವೃತ್ತಿಗಳಿಗೆ ಆಟೋ ಮೆಕ್ಯಾನಿಕ್, ಈ ಒಂದು ಇಷ್ಟು ವೃತ್ತಿಗಳಿಗೆ ಜಸ್ಟ್ ನೀವು ITI ಉತ್ತೀರ್ಣರಾಗಿರೋ ಬಗ್ಗೆ ಒಂದು ಪ್ರಮಾಣ ಪತ್ರ ಸರ್ಟಿಫಿಕೇಟ್ ಹೊಂದಿದ್ರೆ ಸಾಕು, ನೀವು ಅರ್ಹರು ಅಂತ ಹೇಳಿದ್ದಾರೆ. ದಿನಾಂಕ ವಯೋಮಿತಿ ನೋಡೋದಾರೆ 31/12/2023ಕ್ಕೆ ಅನ್ವಯವಾಗುವಂತೆ ಕನಿಷ್ಠ 18 ವರ್ಷ, ಗರಿಷ್ಠ 40 ವರ್ಷ ಮೀರಿರಬಾರ್ದು, ಅಂದರೆ ದಾಟಿರಬಾರ್ದು. ಸ್ನೇಹಿತರೇನು ಮೀಸಲಾತಿ ಕೂಡ ಕೊಟ್ಟಿದ್ದಾರೆ. ಪರಿಶಿಷ್ಟ ಜಾತಿ 23 ವರ್ಷ, ಪರಿಶಿಷ್ಟ ಪಂಗಡ ಅವರಿಗೆ 9 ವರ್ಷ ಅಂತ ಕೊಟ್ಟಿದ್ದಾರೆ. ಸ್ನೇಹಿತರೆ, ಈ ಒಂದು ಆಯ್ಕೆಯಾದಂತಹ ಅಭ್ಯರ್ಥಿಗಳಿಗೆ ತರಬೇತಿ ಭತ್ಯೆ ಅಂದರೆ ಸ್ಟೈಪೆಂಡ್ ಅಂತ ಫಿಕ್ಸ್ಡ್ ಮಾಡಿದ್ದಾರೆ. ಸರ್ಕಾರದ ನಿಗಮದ ಚಾಲ್ತಿಯಲ್ಲಿರುವ ನಿಯಮ ಅನುಸಾರವಾಗಿ ನೀಡಲಾಗುತ್ತೆ. ಸ್ನೇಹಿತರೆ, ಆಯ್ಕೆಯಾದಂತಹ ಅಭ್ಯರ್ಥಿಗಳಿಗೆ ಮಿನಿಮಮ್ 10,000 ಅಥವಾ 12,000 ಕೂಡ ನಿಮಗೆ ಪ್ರತಿ ತಿಂಗಳು ಸ್ಟೈಪೆಂಡ್ ಇರುತ್ತೆ. ವಿತ್ ಊಟದ ವ್ಯವಸ್ಥೆ ಕೂಡ ಇದೆ ಈ ಒಂದು ಇಲಾಖೆಯಲ್ಲಿ ಆಯ್ಕೆಯಾದಂತಹ ಅಭ್ಯರ್ಥಿಗಳಿಗೆ. ಅದೇ ರೀತಿ ಸ್ನೇಹಿತರೆ, ವಿಶೇಷ ಸೂಚನೆ ನೋಡೋದಾದರೆ ಈ ಹುದ್ದೆಗಳಿಗೆ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಪ್ಪ ಅಂತಂದ್ರೆ ಡೈರೆಕ್ಟ್ ಇಂಟರ್ವ್ಯೂ ಇರುತ್ತೆ. ಯಾವುದೇ ರೀತಿ ಎಕ್ಸಾಮ್ ಇರೋದಿಲ್ಲ. ಮೊದಲನೇದಾಗಿ ನೀವು ಈ ಒಂದು www.apprenticeship.org.in ಮೂಲಕ ಈ ಒಂದು ವೆಬ್ಸೈಟ್ಗೆ ಲಾಗಿನ್ ಮಾಡಿಕೊಂಡು ನಿಮ್ಮ ಅಕೌಂಟನ್ನು ರಿಜಿಸ್ಟ್ರೇಷನ್ ಮಾಡಲೇಬೇಕಾಗುತ್ತೆ. ಪ್ರತಿಯೊಂದು ಅಭ್ಯರ್ಥಿಗಳು ರಿಜಿಸ್ಟ್ರೇಷನ್ ಮಾಡಿಕೊಂಡು ನೆಕ್ಸ್ಟ್ ನೀವು ಇಂಟರ್ವ್ಯೂಗೆ ಹೋಗ್ಬೋದು. ಇಲ್ಲಿ ನೋಡ್ಬೋದು, ಆನ್ಲೈನ್ ನೋಂದಣಿ, ಆಧಾರ್ ಕಾರ್ಡ್ ಅಥವಾ SSLC ಅಂಕಪಟ್ಟಿ ವಿವರಗಳು, ಹೆಸರುಗಳು, ಹುಟ್ಟಿದ ದಿನಾಂಕ, ಪೋಷಕರ ಹೆಸರು ಒಂದಕ್ಕೊಂದು ತಾಳೆಯಾಗುವಂತಿರಬೇಕು. ಇಲ್ಲವಾದಲ್ಲಿ ಆನ್ಲೈನ್ ನೋಂದಣಿ ಅಡಚಣೆ ಉಂಟಾದರೆ ಸಂಸ್ಥೆ ಅಂದರೆ ಈ ಒಂದು ಕಲ್ಯಾಣ ಕರ್ನಾಟಕ ಸಂಸ್ಥೆಯವರು ಯಾವುದೇ ರೀತಿ ಹೊಣೆಗಾರರು ಹೊಂದುವುದಿಲ್ಲ ಅಂತ ಕೂಡ ಕೊಟ್ಟಿದ್ದಾರೆ. ಸ್ನೇಹಿತರೆ, ಜಸ್ಟ್ ನೀವು ITI ಪಾಸ್ ಆದರೆ ಈ ಒಂದು ವೆಬ್ಸೈಟ್ ಮೂಲಕ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ನಿಮ್ಮ ಹತ್ತಿರದ ಕಂಪ್ಯೂಟರ್ ಅಂಗಡಿ ಇರುತ್ತಲ್ಲ, ಇದಕ್ಕೇನು ಯಾವುದೇ ರೀತಿ ಫೀಸ್ ಕೊಟ್ಟಿಲ್ಲ, ಫ್ರೀ ಆಫ್ ಕಾಸ್ಟ್ ಇರುತ್ತೆ. ನೀವು ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಬೇಕಾದ್ರೆ ಅವ್ರು ಎಷ್ಟು ತೊಗೋತಾರೆ ಅವ್ರ ಮೇಲೆ ಡಿಮ್ಯಾಂಡ್ ಇರುತ್ತೆ. ಒಂದು 50-100 ರೂಪಾಯಿ ಕೊಟ್ಟು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ರಿಜಿಸ್ಟ್ರೇಷನ್ ಮಾಡ್ಕೊಂಡ್ಮೇಲೆ ಒಂದು ID ಬರುತ್ತೆ ನಿಮಗೆ, ಯೂಸರ್ ID ಅಂದ್ಬಿಟ್ಟು. ಆ ID ಮತ್ತು ನಿಮ್ಮ ಡಾಕ್ಯುಮೆಂಟ್ಸ್ನ ತೆಗೆದುಕೊಂಡು ದಿನಾಂಕ 11/1/2024ರಂದು ಬೆಳಗ್ಗೆ 10 ಗಂಟೆಗೆ ಏನಪ್ಪ ಅಂತಾರೆ ವಾಲ್ಕ್ ಇನ್ ಇಂಟರ್ವ್ಯೂ ಅಂದರೆ ಡೈರೆಕ್ಟ್ ನೇರ ಸಂದರ್ಶನ ಇರುತ್ತೆ. ಸಂದರ್ಶನ ನಡೆಯುವಂತಹ ಸ್ಥಳ ನೋಡೋದಾದರೆ ನೋಡ್ಬೋದು ಸ್ನೇಹಿತರೆ, ಅದು ಕೂಡ ಇಲ್ಲಿ ಪ್ಲೇಸ್ ತೋರಿಸಿದ್ದಾರೆ. ಅದು ಕೂಡ ಹೇಳ್ತಾ ಇದ್ದೆ ನೋಡಿ, 11/1/2024ರಂದು
ಕಲ್ಯಾಣ ಕರ್ನಾಟಕ ರಾಯಚೂರು ವಿಭಾಗೀಯ ಕಚೇರಿ ರಾಯಚೂರು ವಿಭಾಗ ರಾಯಚೂರು ಇಲ್ಲಿ ನಡೆಯುವ ನೇರ ಸಂದರ್ಶನಕ್ಕೆ ನೀವು ಹಾಜರಾಗಿರಬೇಕು. ಬೆಳಗ್ಗೆ 10 ಗಂಟೆ ಒಳಗಾಗಿ ಒಂದು 9:30 ಹೋಗಿ ನಡೆಯುತ್ತೆ 11/1/2024 ಸ್ನೇಹಿತರೆ. ಇಷ್ಟು ಈ ಒಂದು ಡೀಟೇಲ್ ಮಾಹಿತಿ ಆಗಿರುತ್ತೆ. ಇದ್ರ ನೋಟಿಫಿಕೇಶನ್ ಬೇಕಾದರೆ ನಾನು ವಿಡಿಯೋ ಕಡೆ ಹಾಕಿರ್ತೇನೆ, ನೀವು ಕೂಡ ನೋಡ್ಕೊಳ್ಳಿ. ಸ್ನೇಹಿತರೆ, ಈ ಮಾಹಿತಿ ಈ ವಿಡಿಯೋನಪ್ಪ ಅಂತ ನಿಮಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿ. ಇದೇ ತರಹ ಮುಂದೂ ನಿಮಗೆ ಜಾಬ್ ಬಗ್ಗೆ ಇನ್ಫಾರ್ಮೇಷನ್ ಬೇಕಾಗಿತ್ತು ಅಂತಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ಪ್ರೆಸ್ ಮಾಡಿ. ಹೀಗೆ ಮಾಡೋದ್ರಿಂದ ನಾವು ಮುಂದೆ ಹಾಕುವಂತಹ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬೇಗ ಬಂದು ತಲುಪುತ್ತೆ. ಥ್ಯಾಂಕ್ ಯು ಸ್ನೇಹಿತರೆ, ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ.